ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್. ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗು ಹಬ್ಬದ ವಿಶೇಷದ ವ್ಲಾಗ್ ಆಗಿರುತ್ತೆ. ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಈ ವರ್ಷದ ಎಲ್ಲ ಕಹಿ ನೆನಪುಗಳನ್ನು ಮರೆತು ಈ ವರ್ಷ ಸಿಹಿ ನೆನಪುಗಳನ್ನು ಹಂಚಿಕೊಳ್ಳೋಣ ಬನ್ನಿ. ಈ ವರ್ಷ ಎಲ್ಲ ಜೀವನದಲ್ಲೂ ಸಿಹಿ ತುಂಬಿರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಖುಷಿಯಾಗಿರಿ, ಸಂತೋಷವಾಗಿರಿ. ನಮ್ಮನೇಲಿ ಹಬ್ಬ ಹೆಂಗೆ ಮಾಡಿದ್ದೀವಿ ಅಂತ ನೋಡಿ. ಇನ್ನು ಇವತ್ತು ಮಂಗಳವಾರ ಯುಗಾದಿ ಹಬ್ಬ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಹಾಕ್ಕೊಳ್ಳೋಣ ಅಂಥೇಳಿ 5 ಗಂಟೆಗೆ ಎದ್ದು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕ್ಕೊತಾ ಇದ್ದೀವಿ. ನನ್ನ ಮಗಳು ಕೂಡ ಅಷ್ಟೊತ್ತಿಗೆ ಎದ್ದು ಬಂದು ಕಲರೆಲ್ಲ ಹಾಕಿದ್ಲು. ನೋಡಿ ಫೈನಲ್ ಆಗಿ ರಂಗೋಲಿ ಈ ಥರ ಕಾಣಿಸಿದೆ. ಅವಳು ರಂಗೋಲಿಗೆ ಶೇಡಿಂಗ್ ಹಾಕಿದ್ದಾಳೆ, ಚೆನ್ನಾಗಿದೆ. ಪೆಟಲ್ಸ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಕೂಡ ಬರ್ತಿದ್ದೀನಿ. ರಂಗೋಲಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನೀವೆಲ್ಲರೂ ಹಬ್ಬಕ್ಕೆ ಯಾವ ಥರ ರಂಗೋಲಿ ಹಾಕ್ಕೊಂಡಿದ್ದೀರಾ ಅನ್ನೋದು ನೀವು ಪಿಕ್ ತೊಗೊಂಡಿದ್ರೆ ನನಗೆ ಕಮೆಂಟಲ್ಲಿ ಶೇರ್ ಮಾಡಿ. ಇನ್ನು ನಾನು ಎಂಟ್ರೆನ್ಸ್ ಗೇಟ್ಗೆಲ್ಲ ಅಷ್ಟಂಗ ಮೇಲೆ ಇಟ್ಕೊಂಡು ಅಲ್ಲೂ ಕೂಡ ತೋರಣ ಎಲ್ಲ ಅಂದರೆ ತೋರಣ ಕಟ್ಟೋಕ್ಕಾಗಲಿಲ್ಲ, ಬರೀ ಮಾವಿನೆಲೆ ಬೇವಿನೆಲೆ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಾಗಿಲ ಹತ್ರ ಹೊಸ್ಲ ಹತ್ರನೂ ಕೂಡ ರಂಗೋಲಿ ಎಲ್ಲ ಹಾಕ್ಕೊಂಡು ಹೂ ಇಟ್ಕೊಂಡು ಇಲ್ಲೂ ಕೂಡ ಮಾವಿನ ಸೊಪ್ಪು ತೋರಣ ಕಟ್ಕೊಂಡಿದ್ದೀವಿ. ಇನ್ನು ದೇವ್ರ ಮನೆ ಬಾಗಿಲಲ್ಲೂ ಕೂಡ ನಾನು ರಂಗೋಲಿ ಎಲ್ಲ ಈ ಥರ ಹಾಕ್ಕೊಂಡಿದ್ದೀನಿ. ದೇವ್ರ ಮನೆ ಬಾಗಿಲಿಗೂ ಕೂಡ ತೋರಣ ಎಲ್ಲ ಕಟ್ಟಿದ್ದೀವಿ. ಇವತ್ತು ಹಬ್ಬ ಆಗಿರೋದ್ರಿಂದ ನಮ್ಮ ಮನೆಯವರೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ದೇವ್ರ ಮನೆಯಲ್ಲಿ ಹೂ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ನೋಡಿ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ. ನಾನು ಫೋಟೋ ಹತ್ರ ಕೂಡ ಎಲ್ಲ ಮಾವಿನೆಲೆ ಮತ್ತು ಬೇವಿನ ಸೊಪ್ಪು ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಇವಾಗ ನಮ್ಮ ಮನೆಯವ್ರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಇನ್ನು ಇವತ್ತು ಹಬ್ಬದ ದಿವಸ ಮನೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆನೇ ಮಾಡ್ತಾ ಇರ್ತಾರೆ. ಹೋಗಬೇಕಾಗಿತ್ತು, ಆದರೆ ಹೋಗೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರಿಗೇನೋ ಹೊರಗಡೆ ಸ್ವಲ್ಪ ಕೆಲಸ ಇತ್ತಂತೆ, ಅದಕ್ಕೋಸ್ಕರ ನಾವು ಇವತ್ತು ಹೋಗಲಿಲ್ಲ. ಈಗ ಪೂಜೆ ಕೆಲಸ ಎಲ್ಲ ಮುಗೀತು. ಈಗ ಒಬ್ಬಟ್ಟು ಮಾಡೋ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಹಬ್ಬದ ಮೊದಲನೇ ಒಬ್ಬಟ್ಟು ಮಾಡಬೇಕು ಅಂದ್ಬಿಟ್ಟು ನಾನು ಚೇರ್ ಮೇಲೆ ಕುತ್ಕೊಂಡು ಒಬ್ಬಟ್ಟು ಮಾಡ್ತಾ ಇಲ್ಲ, ನೀನು ಒಬ್ಬಟ್ಟು ಸುಡ್ತಾ ಇದೀಯ. ನಮ್ಮ ಮಮ್ಮಿ ನೋಡಿ ಶೆಲ್ಫ್ ಮೇಲೆ ಕುತ್ಕೊಂಡು ಒಬ್ಬಟ್ಟು ತರ್ತಿದ್ದಾರೆ. ನಿಂತ್ಕೊಂಡು ಮಾಡಬೇಕು ಅಂದರೆ ಕಾಲು ನೋವು ಬರುತ್ತೆ ಅಂದ್ಬಿಟ್ಟು ನಾನು ಸುಡೋಕ್ಕೆ ಚೇರ್ ಮೇಲೆ ಕುಂತಿದ್ದೀನಿ. ನಾನು ಏಪ್ರನ್ ಹಾಕ್ಕೊಂಡಿರೋ ಕಾರಣ ನನ್ನ ಡ್ರೆಸ್ ಹೇಗಿದೆ ಅಂತ ಗೊತ್ತಾಯ್ತಿಲ್ಲ. ಆಮೇಲೆ ನಾನು ರೆಡಿಯಾಗಿ ಔಟ್ಫಿಟ್ ಹೆಂಗೆ ಕಾಣಿಸ್ತೀನಿ ಅಂತ ತೋರಿಸ್ತೀನಿ, ಓಕೆನಾ? ಬನ್ನಿ ತಿನ್ನೋಣ ಈ ಹಬ್ಬದ ಸ್ಪೆಷಲ್ ಹೋಳಿಗೆ ನಮ್ಮ ಮನೇಲಿ. ಸೊ ಈ ವರ್ಷ ಯಾಕೆ ಸ್ಪೆಷಲ್ ಅಂದರೆ, ಯಾಕಂದರೆ ನಾನು ಸುಡ್ತಾ ಇದ್ದೀನಲ್ವ, ಅದಕ್ಕೆ ಎಲ್ಲರ ಮನೇಲೂ ಒಬ್ಬಟ್ಟು ಮಾಡ್ತಾರೆ. ಆದರೆ ನಮ್ಮ ಮನೇಲಿ ನಾನು ಸುಡ್ತಿರೋ ಕಾರಣ ಅದು ಸ್ಪೆಷಲ್ ಅಷ್ಟೇ. ನೋಡಿ ನಮ್ಮ ಮನೆ ಹಬ್ಬದ ಸ್ಪೆಷಲ್ ಒಬ್ಬಟ್ಟು, ಹೆಸರುಬೇಳೆ, ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು ರಸ ಮತ್ತು ವೈಟ್ ರೈಸ್. ಇಲ್ಲಿ ಬೋಂಡು ಕಲಸಿಕ್ಕಿದ್ದಾರೆ, ಇನ್ನೂ ಹಾಕಿಲ್ಲ, ಹಾಕಬೇಕು ಅಷ್ಟೇ. ಸ್ಪೆಷಲ್ ಇಷ್ಟೆಲ್ಲ ಸ್ಪೆಷಲ್ ಇದೆ ಹಬ್ಬಕ್ಕೆ. ನಿಮ್ಮ ಮನೇಲಿ ಏನೇನು ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನೋಡಿ ಫೋಟೋ ತಗೊಳ್ಳೋಣ ಅಂತಂದ್ರೆ ನಾನು ನಿನಗಿಂತ ಇಟ್ಟು ಅಂತ ಹೆಂಗ್ ಮಾಡ್ತಾವ್ರು ನೋಡಿ. ನೋಡಿ ಹೆಂಗೆ ಒಂದು ಫೋಟೋನು ನೆಟ್ಟಿಗೆ ತಗೊಳ್ಳಲ್ಲ ನೋಡಿ, ಹೆಂಗೆ ಕಿತ್ತಾಡ್ತಾವ್ರೆ. ನಿಮ್ಮ ಮನೆಗಳೆಲ್ಲ ಹಿಂಗೆ ಇದ್ದಾರೆ ಮಕ್ಕಳು ನೋಡಿ, ಕಮೆಂಟ್ ಮಾಡಿ ನನಗೆ. ಇನ್ನು ಪೂಜೆ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆಗೆ ಫೋಟೋ ಶೂಟ್ ಇಟ್ಕೊಂಡಿದ್ದೀವಿ. ಫೋಟೋಸ್ ಎಲ್ಲ ಹೇಗೆ ಬಂತು ಏನು ಅಂತ ನೋಡಿ ನೀವೇ. ನಮ್ಮ ಮನೆಯವರು ಮತ್ತು ನಮ್ಮ ಮಗ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ನನ್ನ ಮಗ ನೋಡಿ ಪೋಸ್ ಕೊಡ್ತಾ ಇದ್ದಾನೆ ಫೋಟೋಗೆ. ನಮ್ಮದೆಲ್ಲ ಫ್ಯಾಮಿಲಿ ಫೋಟೋಸ್ ಎಲ್ಲ ತಗೊಂಡ್ವಿ. ನನ್ನ ಮಗಳದ್ದು ಡ್ರೆಸ್ ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಇವರು ಶಿಲ್ಪಾ ಅವ್ರು ಬಂದರು. ಅವರು ನನಗೆ ಹೇರ್ ಸ್ಟೈಲ್ ಮಾಡಿ ಅಕ್ಕ ಅಂದರು. ನನ್ನ ಗಂಟು ಹಾಕಿ ಹೂ ಮುಡಿಸಿದ್ದೀನಿ, ಹೇಗೆ ಕಾಣಿಸ್ತಿದೆ ನೋಡಿ ಇಲ್ಲಿ. ಮತ್ತು ಅವರು ಕೂಡ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಅಷ್ಟರಲ್ಲಾಗಲೇ ಪಲ್ಲವಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ಲು. ಶೆಕೆ ಆಗಲ್ಲ, ಗೌನ್ ತುಂಬ ವೆಯ್ಟ್ ಇದೆ ಅಂತ ಹೇಳಿ. ನೋಡಿ ಯಾವ ರೀತಿ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ ನೋಡಿ. ನನ್ನ ಮಗಳು ಹಬ್ಬ ಎಲ್ಲ ಮುಗಿದ ಮೇಲೆ ನನಗೆ ಮೆಹಂದಿ ಹಾಕ್ಕೊಡ್ತೀನಿ ಬಾಮ್ಮ ಅಂತ ಕರೆದು ಇವಾಗ ಮೆಹಂದಿ ಹಾಕ್ಕೊಡ್ತಾ ಇದ್ದಾಳೆ. ಹಿಂದಿನ ದಿವಸನೇ ಹಾಕಿದರೆ ಹಬ್ಬಕ್ಕಾದರೂ ಹಾಕ್ಕೊಂಡಿದ್ದು ಫೀಲ್ ಇರ್ತಿತ್ತು ನೋಡಿ. ಈಗ ಹಾಕ್ಕೊಡ್ತಿದ್ದಾಳೆ. ಮೆಹಂದಿದು ಫೈನಲ್ ಲುಕ್ ಈ ಥರ ಇದೆ ನೋಡಿ. ಅವಳು ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾಳೆ, ಆದರೆ ಅವಳಿಗೆ ಮೂಡ್ ಚೆನ್ನಾಗಿರಬೇಕು ಅಷ್ಟೇ. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.